ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 35ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಚಿತ್ತವೃತ್ತಿಗಳನ್ನ ಭಗವಂತನ ಕಡೆ ತೊಡಗಿಸುವಂತ ಅಭ್ಯಾಸವನ್ನ ಹೇಗೆ ಮಾಡಬೇಕು ಅನ್ನುವಂತ ಪ್ರಶ್ನೆಗೆ ಮೊದಲು ಅವನೇ ಸರ್ವಶ್ರೇಷ್ಠ, ಅವನೇ ಶಕ್ತಿವಂತ, ಸರ್ವೇಶ್ವರ, ಎಲ್ಲಕ್ಕಿಂತ ಹೆಚ್ಚಾಗಿರುವಂತ ಪರಮತತ್ವ ಅವನನ್ನ ಪಡ್ಕೊಳ್ಳೋದೇ ನನ್ನ ಜೀವನದ ಗುರಿ ಅನ್ನುವಂಥ ಮಾತನ್ನ ದೃಢವಾಗಿ ಧಾರಣೆಯನ್ನ ಮಾಡ್ಕೊಂಡು ನಾವು ಅಭ್ಯಾಸ ಮಾಡಬೇಕು. ಇನ್ನು ಅಭ್ಯಾಸ ಮಾಡುವಂಥದ್ದನ್ನ ಬೇಕಾದಷ್ಟು ರೀತಿ ಇದೆ, ಅದನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದನ್ನ ತಿಳ್ಕೊಂಡಿದ್ವಿ. ಏನು ಅಂತಂದ್ರೆ, ಶ್ರದ್ಧೆ ಮತ್ತೆ ಭಕ್ತಿಯ ಜೊತೆ ಬುದ್ಧಿಯ ಸಹಾಯದಿಂದ ಮನಸ್ಸನ್ನ ಮತ್ತೆ ಮತ್ತೆ ಆ ಭಗವಂತನಲ್ಲಿ ತೊಡಗಿಸುವಂತ ಅಭ್ಯಾಸವನ್ನ ನಾವು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಎರಡನೇದೇನು ಅಂತಂದ್ರೆ, ಮನಸ್ಸು ಎಲ್ಲಿಗೆ ಹೋಗ್ಲಿ, ಈಗ ನಾವು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಥವಾ ಜಪ ಮಾಡಬೇಕು ಅಥವಾ ಪೂಜೆ ಮಾಡಬೇಕು ಅಂತ ಕೂತ್ಕೊಂಡಿರ್ತೀವಿ. ಮನಸ್ಸು ಎಲ್ಲೋ ಹೋಗುತ್ತಲ್ಲ, ಅಲ್ಲಿಂದ ಎಳ್ಕೊಂಡು ಬರೋ ಬದಲು ಅಲ್ಲೇ ಸರ್ವಶಕ್ತನಾದ ತನ್ನ ಇಷ್ಟ ದೇವರು ಯಾರಾದ್ರೂ ಆಗಿರಬಹುದು ಆ ಪರಮೇಶ್ವರನ ಸ್ವರೂಪದ ಚಿಂತನೆಯನ್ನ ಮಾಡಬೇಕು. ಅದಿವಾಗ ಇಲ್ಲಿ ಕೂತ್ಕೊಂಡಿದ್ದಾಗ ಎಲ್ಲೋ ಬೇರೆ ಊರಿಗೆ ಹೋಗುತ್ತೆ, ಅಲ್ಲಿ ಭಗವಂತ ಅಲ್ಲಿ ನಿಂತಿದ್ದಾನೆ ಅನ್ನುವಂಥ ಒಂದು, ನಾವು ಯಾವ ಇಷ್ಟ ದೇವರನ್ನ ಪೂಜಿಸ್ತಾ ಇರ್ತೀವೋ ಆ ರೂಪವನ್ನ ಅಲ್ಲಿ ಚಿಂತನೆ ಮಾಡ್ಕೊಳ್ಬೇಕು. ಅವಾಗ ಆ ಮನಸ್ಸು ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋಗುತ್ತೆ. ಆಯ್ತಾ? ಅದು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಭಗವಂತನನ್ನ ಇಡಬೇಕು ನಾವು. ಆ ರೀತಿ ಮಾಡಬೇಕು. ಆಮೇಲೆ ಮೂರನೇದು ಯಾವುದು? ಭಗವಂತನ ಮಾನಸ ಪೂಜೆಯ ಅಭ್ಯಾಸ ಮಾಡಬೇಕು. ಈಗ ನಾವು ವಿಗ್ರಹ ಅಥವಾ ಯಾವುದೋ ಒಂದು ರೂಪವನ್ನ ಇಟ್ಕೊಂಡು ನಾವು ಮಾಡ್ತೀವಲ್ವಾ, ಅಂದ್ರೆ ಏನು, ಈ ಫಿಸಿಕಲ್ ಆಗಿ ಮಾಡ್ತೀವಿ ನಾವು ಇವಾಗ ಪೂಜೆ ಎಲ್ಲವನ್ನ. ಆದ್ರೆ ಮಾನಸಿಕವಾಗಿ ನಾವು ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನಸ್ಸಲ್ಲೇ ನಾನು ಎಲ್ಲವನ್ನ ಮಾಡ್ತಾ ಇರೋ ಹಾಗೆ ಕಲ್ಪನೆ ಮಾಡಿಕೊಂಡು ಮಾನಸಿಕ ಪೂಜೆಯನ್ನ ಮಾಡುವಂಥದ್ದನ್ನ ಅಭ್ಯಾಸ ಮಾಡಬೇಕು. ಇನ್ನು ನಾಲ್ಕನೇದೇನು ಅಂತಂದ್ರೆ, ವಾಣಿ, ಶ್ವಾಸ, ನಾಡಿ, ಕಂಠ ಮತ್ತೆ ಮನಸ್ಸು ಯಾವುದ್ರಿಂದಲಾದ್ರೂ ಪರವಾಗಿಲ್ಲ, ಶ್ರೀರಾಮ, ಕೃಷ್ಣ, ಶಿವ, ವಿಷ್ಣು, ಸೂರ್ಯ, ಶಕ್ತಿ, ಯಾವುದೇ ತನ್ನ ಪರಮ ಇಷ್ಟದ ನಾಮವನ್ನ ಪರಮ ಪ್ರೇಮ ಮತ್ತೆ ಶ್ರದ್ಧೆಯಿಂದ ಪರಬ್ರಹ್ಮ ಪರಮಾತ್ಮನದ್ದೇ ನಾಮ ಅಂತ ತಿಳ್ಕೊಂಡು ನಿಷ್ಕಾಮ ಭಾವದಿಂದ ಅದರ ಜಪವನ್ನ ನಿರಂತರವಾಗಿ ಮಾಡಬೇಕು. ನಮ್ಮ ವಾಣಿಯಿಂದ, ನಮ್ಮ ಶ್ವಾಸದಲ್ಲಿ, ನಾಡಿ, ಈಗ ನೋಡಿ ಹನುಮಂತನ ರೋಮದಲ್ಲೂ ರಾಮನಾಮ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಅರ್ಜುನನ ರೋಮದಲ್ಲೂ ಅಷ್ಟೇನೆ ಕೃಷ್ಣನ ನಾಮ ಸದಾ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ವಾಣಿಯಿಂದ ಆಗಿರ್ಬೋದು, ಶ್ವಾಸದಿಂದ, ನಾಡಿ, ಕಂಠ, ಮನಸ್ಸು ಯಾವುದ್ರಿಂದಲಾದ್ರೂ ಆಗ್ಬೋದು, ಯಾವಾಗ್ಲೂ ನಮ್ಮ ಇಷ್ಟ ದೇವರು ಯಾವುದಿರುತ್ತೋ ಅದೇ ಆ ಭಗವಂತ ಪರಮಾತ್ಮ ಅಂತನ್ಬಿಟ್ಟು ತಿಳ್ಕೊಂಡು ನಾವಿಷ್ಟಪಟ್ಟಿರುವಂಥ ನಾಮವನ್ನ ನಿಷ್ಕಾಮ ಭಾವನೆ, ಯಾವ ಕಾಮನೆಗಳೂ ಇಲ್ಲದೆ ಜಪವನ್ನ ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಇದು ನಾಲ್ಕನೇದು. ಐದನೇದೇನು ಅಂತಂದ್ರೆ, ಭಗವಂತನ ಸಂಬಂಧದಲ್ಲಿರುವಂಥ ಶಾಸ್ತ್ರಗಳ ಉಪದೇಶಗಳಿರುತ್ತಲ್ಲ, ಅದನ್ನ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಪದೇ ಪದೇ ಮನನ ಮಾಡುವಂಥದ್ದು ಮತ್ತೆ ಅದಕ್ಕನುಸಾರವಾಗಿ ಪ್ರಯತ್ನ ಮಾಡುವಂಥದ್ದು. ಈಗ ಭಗವಂತನ ಸಂಬಂಧಿ ಶಾಸ್ತ್ರಗಳು ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇವೆಲ್ಲ ಇದೆಯಲ್ಲ, ಅದರಲ್ಲಿ ಏನು ಉಪದೇಶಗಳಿದೆಯೋ ಅದನ್ನ ಮತ್ತೆ ಮತ್ತೆ ಕೇಳಿಸ್ಕೊಂಡು ಅದನ್ನ ಮನಸ್ಸಲ್ಲಿ ಮನನ ಮಾಡ್ತಾ ಇರಬೇಕು. ಬರೀ ಕೇಳಿ ಬಿಟ್ಬಿಡೋದಲ್ಲ, ಮನನ ಮಾಡ್ಬೇಕು. ಆಮೇಲೆ ಅದನ್ನ ಆಯ್ತು, ಕೇಳಿದ್ದು ಆಯ್ತು, ಮನನ ಮಾಡಿದ್ದು ಆಯ್ತು ಅಷ್ಟೇ ಅಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ರೀತಿ ಅಭ್ಯಾಸ ಕೂಡ ನಾವು ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಆರನೇದು ಯಾವುದು ಅಂತಂದ್ರೆ, ಭಗವತ್ ಪ್ರಾಪ್ತಿಯಾದ ಮಹಾತ್ಮರಾದ ಪುರುಷರ ಸಂಘವನ್ನ ಮಾಡಬೇಕು. ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅಂತ ಮಹಾತ್ಮರ ಸಂಘವನ್ನ ಮಾಡಬೇಕು. ಮತ್ತೆ ಅವರ ಅಮೃತಮಯವಾದ ವಚನಗಳನ್ನ ಶ್ರದ್ಧೆಯಿಂದ ಕೇಳಬೇಕು. ಮತ್ತೆ ಅದರ ಹಾಗೆ ನಡೆಯುವಂತ ಪ್ರಯತ್ನವನ್ನ ಮಾಡಬೇಕು. ಇದರ ಬಗ್ಗೆ 13ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಯಾವ ಶ್ಲೋಕ ಅಂತಂದ್ರೆ, ಅನ್ಯೇತ್ಯೇವ ಮಜಾನಂತ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇವರಿಗಿಂತ ಬೇರೆಯಾದ, ಅರ್ಥಾತ್ ಯಾರು ಮಂದಬುದ್ಧಿ ಇರುವಂತ ಮನುಷ್ಯರಿದಾರೋ ಅವರು ಈ ರೀತಿ ತಿಳ್ಕೊಂಡಿರೋಂಥವ್ರಾಗಿ, ಇದರಿಂದ ಅಂದ್ರೆ ಏನು, ತತ್ವವನ್ನ ತಿಳ್ಕೊಂಡಿರುವಂತಹ ಪುರುಷರಿಂದ ಕೇಳಿನೇ ಅದರಂತೆ ಉಪಾಸನೆ ಮಾಡ್ತಾರೆ.
ಮತ್ತು ಶ್ರವಣಪರಾಯಣರಾದಂತಹ ಮನುಷ್ಯರೂ ಕೂಡ ಮೃತ್ಯುರೂಪವಾದ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗ್ತಾರೆ. ಅಂದರೆ ಯಾರು ಆಲ್ರೆಡಿ ಆ ತತ್ವವನ್ನು ತಿಳ್ಕೊಂಡಿರ್ತಾರೋ ಅವ್ರು ಹೇಳಿರೋ ಹಾಗೆ ಕೇಳಿ ಅದನ್ನು ಅನುಸರಣೆ ಮಾಡಿಕೊಂಡು ಅವರು ಈ ಒಂದು ಸಂಸಾರ ಸಾಗರವನ್ನು ದಾಟಿ ಹೋಗ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಅಂದರೆ ಏನು, ಆಲ್ರೆಡಿ ಯಾರಿಗೆ ಭಗವತ್ ಪ್ರಾಪ್ತಿಯಾಗಿರುತ್ತೋ ಅಂಥವರ ಸಂಘವನ್ನು ಮಾಡಿ ಅವ್ರು ಹೇಳಿರೋದನ್ನ ಕೇಳಿ ಅದ್ರ ಹಾಗೆ ನಡ್ಕೊಂಡ್ರೆ ಸಾಕು. ಅದು ಕೂಡ ಒಂದು ಅಭ್ಯಾಸ ಮಾಡ್ತಾ ಇದ್ರೆ ನಾವು ಭಗವಂತನ ಪ್ರಾಪ್ತಿಯಾಗುತ್ತೆ ಅಂತ. ಅಂದರೆ ನಮ್ಮ ಚಿತ್ತವೃತ್ತಿಯನ್ನು ಭಗವಂತನ ಕಡೆ ತೊಡಗಿಸುವಂಥ ಅಭ್ಯಾಸದಲ್ಲಿ ಅದು ಕೂಡ ಒಂದು ಅಂತ ಹೇಳಿದ್ದಾರೆ. ಇನ್ನೂ ಒಂದಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.